ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಶತ್ರುಗಳನ್ನ ಸೋಲಿಸುತ್ತಾರೆ. ಕಚೇರಿ ಮತ್ತು ನ್ಯಾಯಾಲಯದ ಕೆಲಸಗಳು ನಿಮ್ಮ ಇಚ್ಛೆಯಂತೆ ಜರುಗುತ್ತವೆ. ಸಂಗಾತಿಯಿಂದ ಬೆಂಬಲವನ್ನ ಪಡೆದುಕೊಳ್ಳುತ್ತೀರಿ. ಸಂತೋಷದ ಸಾಧನೆಗಳು ಲಭ್ಯವಾಗುತ್ತವೆ. ವ್ಯಾಪಾರದಲ್ಲಿ ಹೆಚ್ಚಳ ಕಂಡುಬರಲಿದೆ. ವೃಷಭ ರಾಶಿ. ಹೂಡಿಕೆ ಇತ್ಯಾದಿಗಳು ಮಂಗಳಕರವಾಗಿರುತ್ತವೆ. ಕೆಲಸದಲ್ಲಿ ಸ್ವ ಉದ್ಯೋಗಿಗಳಲ್ಲಿ ನಿಮ್ಮನ್ನು ಬೆಂಬಲಿಸುವವರು ಜಾಸ್ತಿಯಾಗಿರುತ್ತಾರೆ. ಸ್ತ್ರೀಯರು ಕಡೆಯಿಂದ ಸಾಕಷ್ಟು ಲಾಭ ಇದೆ. ಅಜ್ಞಾತ ಭಯ ಕಾಡುತ್ತದೆ. ಲಾಭದ ಅವಕಾಶಗಳು ಇರುತ್ತವೆ. ನೀವು ಪಾಲುದಾರರಿಂದ ಬೆಂಬಲವನ್ನ ಪಡೆದುಕೊಳ್ಳುತ್ತೀರಿ. ಮನೆಯಲ್ಲಿ ಮತ್ತು ಹೊರಗೆ ಸಂತೋಷದ ದಿನ. ಮಿಥುನ ರಾಶಿ. ವ್ಯವಹಾರದಲ್ಲಿ ಆತುರ ಬೇಡ. ಯಾವುದೇ ಅಪರಿಚಿತರನ್ನ ಅತಿಯಾಗಿ ನಂಬಲು ಹೋಗಬೇಡಿ. ಆದಾಯ ಹೆಚ್ಚಲಿದೆ. ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಯೋಚನೆ ರೂಪಿಸಲಾಗುವುದು. ಕೆಲವು ದೊಡ್ಡ ಲಾಭ ಆಗುವ ಸಾಧ್ಯತೆಗಳಿವೆ. ಕರ್ಕಾಟಕ ರಾಶಿ. ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಅದೃಷ್ಟವು ಅತ್ಯಂತ ಅನುಕೂಲಕರವಾಗಿದೆ. ಲಾಭದ ದಿನ. ಗಾಯ ಮತ್ತು ರೋಗವನ್ನ ತಪ್ಪಿಸಿಕೊಳ್ಳಿ. ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ. ಮನೆಯಲ್ಲಿ ಮತ್ತು ಹೊರಗೆ ಸಂತೋಷದ ದಿನ. ಸಿಂಹ ರಾಶಿ. ಯಾವುದೇ ತಪ್ಪಿನ ಪರಿಣಾಮವನ್ನ ನೀವು ಅನುಭವಿಸಬೇಕಾಗಬಹುದು. ಆತರ ಅಸಡ್ಡೆ ಮಾಡಲು ಹೋಗಬೇಡಿ. ಅಜ್ಞಾತ ಭಯ ನಿಮ್ಮನ್ನು ಕಾಡುತ್ತದೆ. ಹಳೆ ರೋಗ ಮತ್ತೆ ಮರುಕಳಿಸುತ್ತದೆ. ನೂಕುನುಗ್ಗಲ ಇರುತ್ತದೆ. ಕನ್ಯಾ ರಾಶಿ. ಯಾವುದೇ ತಪ್ಪಿನ ಪರಿಣಾಮವನ್ನ ನೀವು ಅನುಭವಿಸಬೇಕಾಗಬಹುದು. ಆತುರ ಮತ್ತು ಅಸಡ್ಡೆ ಮಾಡಬೇಡಿ. ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ. ಉತ್ತಮ ದಿನವಾಗಿದೆ. ಕೆಲಸದಲ್ಲಿ ಸ್ವಲ್ಪ ಧಾವಂತ ಕಂಡು ಬರುತ್ತದೆ. ತುಲಾ ರಾಶಿ. ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ. ಹಳೆಯ ರೋಗಗಳು ಕಾಣಿಸಿಕೊಳ್ಳಬಹುದು. ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ವಹಿವಾಟಿನಲ್ಲಿ ವಿಶೇಷ ಕಾಳಜಿ ವಹಿಸಿ. ಮಾತಿನಲ್ಲಿ ಹಗುರವಾದ ಪದಗಳನ್ನ ಬಳಸುವುದು ತಪ್ಪಿಸಿ. ವೃಶ್ಚಿಕ ರಾಶಿ. ದುಃಖದ ಸುದ್ದಿಯನ್ನ ಸ್ವೀಕರಿಸುತ್ತೀರಿ. ಯಾರೊಂದಿಗಾದ್ರೂ ಅನಗತ್ಯ ವಿವಾದ ಉಂಟಾಗಬಹುದು. ಅನವಶ್ಯಕ ಓಡಾಟ ಇರುತ್ತದೆ. ಕೆಲಸದಲ್ಲಿ ವಿಳಂಬ ಇದೆ. ಆತಂಕ ಮತ್ತು ಉದ್ವೇಗ ಕಾಡುತ್ತದೆ. ಆದಾಯದಲ್ಲಿ ಖಚಿತತೆ ಇರುತ್ತದೆ. ಧನು ರಾಶಿ. ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆದಾಯ ಹೆಚ್ಚಾಗುತ್ತದೆ. ಸಾಹಸ ಪ್ರವೃತ್ತಿಗೆ ಕೈ ಹಾಕುತ್ತೀರಿ. ಕೆಲವು ದೊಡ್ಡ ಕೆಲಸಗಳನ್ನ ಮಾಡಲು ಮುಂದಾಗುತ್ತೀರಿ. ಮಕರ ರಾಶಿ. ವ್ಯಾಪಾರದಲ್ಲಿ ಹೆಚ್ಚಳ ಇದೆ. ನಿಮ್ಮ ಕೆಲಸದಲ್ಲಿ ಪ್ರಶಂಸೆಯನ್ನ ಸ್ವೀಕರಿಸುತ್ತೀರಿ. ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳಿಂದ ಲಾಭ. ಗಾಯ ಮತ್ತು ರೋಗ ತಪ್ಪಿಸಿಕೊಳ್ಳಿ. ಸಂತೋಷ ಸಾಧನಗಳು ಲಭ್ಯವಾಗುತ್ತವೆ. ಮನೆಯಲ್ಲಿ ಉದ್ವಿಗ್ನತೆ ಉಂಟಾಗುತ್ತದೆ. ಕುಂಭರಾಶಿ. ಒಳ್ಳೆ ಸುದ್ದಿ ಸಿಗುವ ದಿನ. ಮನೆಗೆ ಅತಿಥಿಗಳು ಆಗಮಿಸುತ್ತಾರೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ವಿವೇಚನೆಯಿಂದ ವರ್ತಿಸಿ. ವಿರೋಧಿಗಳು ಸಕ್ರಿಯರಾಗಿರುತ್ತಾರೆ. ಉನ್ನತ ಅಧಿಕಾರಿಗಳಿಂದ ಸಹಕಾರ ಇದೆ. ಹಣಕಾಸಿನ ವಂಚನೆಗಳು ಆಗದಂತೆ ಎಚ್ಚರಿಕೆ ವಹಿಸಿ. ಇನ್ನು ಕೊನೆಯದಾಗಿ ಮೀನರಾಶಿ. ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ. ವ್ಯಾಪಾರ ಲಾಭದಾಯಕವಾಗಿದೆ. ಉದ್ಯೋಗದಲ್ಲಿ ಶಾಂತಿ ನೆಲೆಸಲಿದೆ. ಆದಾಯ ಹೆಚ್ಚಾಗುತ್ತದೆ. ಸ್ನೇಹಿತರೊಂದಿಗೆ ಮನೋರಂಜನೆಯಿಂದ ಸಮಯ ಕಳೆಯುತ್ತೀರಿ. ಎಚ್ಚರ ತಪ್ಪಲು ಹೋಗಬೇಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.